ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಒಂದು ಹೊಸ ಪದ್ಧತಿಯಲ್ಲಿ ಈ ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನಾನು ತೋರಿಸಿ ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಹಾಗಲಕಾಯಿ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ರವೆ 6 ಟೀ ಸ್ಪೂನಷ್ಟು ತಗೊಂಡಿದ್ದೀನಿ. ಹಾಗಲಕಾಯಿ ಎಷ್ಟಿದೆ ಅದರ ಮೇಲೆ ರವೆ ತಗೊಳ್ಳೋದು ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ಖಾರದ ಪುಡಿ 2 ಟೀ ಸ್ಪೂನಷ್ಟು, ಅರಿಶಿನ 1/4 ಟೀ ಸ್ಪೂನಷ್ಟು, ಉಪ್ಪು 1 ಟೀ ಸ್ಪೂನಷ್ಟು. ಇವಿಷ್ಟು ಹಾಕಿ ನಾವು ಇದನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಇಲ್ಲಿ ಇದು ಮಿಕ್ಸ್ ಆಗಿದೆ. ಇಲ್ಲಿ ನೋಡಿ ನಾನು 8 ಹಾಗಲಕಾಯಿ ತಗೊಂಡಿದ್ದೀನಿ. ಚಿಕ್ಕದಿದೆ. ಇದರಲ್ಲಿ ಏನಾದರೂ ಬಲ್ತಿರೋ ಬೀಜ ಇತ್ತು ಅಂದರೆ ತೆಗೆದುಬಿಡಿ. ಮತ್ತು ಎಳೆ ಬೀಜ ಇತ್ತು ಅಂದರೆ ಅದೇನೂ ತೆಗೆಯುವ ಅವಶ್ಯಕತೆ ಇಲ್ಲ. ನಾವು ಹಾಗೇನೂ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ ಈ ರೀತಿಯಾಗಿ ಎಲ್ಲ ಹಾಗಲಕಾಯಿನೂ ಕಟ್ ಮಾಡಿ ತಗೋಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ತೋರಿಸಿದೆ ನೋಡಿ ಈ ರೀತಿಯಾಗಿ ನೀವು ತೆಳುವಾಗಿ ಹಾಗಲಕಾಯಿಯನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಈ ವಿಡಿಯೋನ ನನ್ನ ಮಗಳು ಮಾಡಿದ್ದಾಳೆ. ಇವಾಗ ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ತಗೊಂಡಿದ್ದೀನಿ ನಾನು. ಇದರಲ್ಲಿ ಉಪ್ಪು ಹಾಕಿ ನೆನೆಸಿಡೋದು ಏನೂ ಬೇಡ. ಹಾಗೆಯೇ ಡೈರೆಕ್ಟಾಗಿ ನಾವಿದನ್ನು ಫ್ರೈ ಮಾಡ್ಕೋಬಹುದು. ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಕಬ್ಬಿಣದ ಕಡಾಯಿಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ. ಹಾಗಲಕಾಯಿ ಫ್ರೈ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಇವಾಗ ನೋಡಿ ಅದರಲ್ಲಿ ಸ್ವಲ್ಪ ಬೆಲ್ತಿರುವಂಥ ಬೀಜನ ತೆಗೆದು ನಾನು ಇಲ್ಲಿ ಕಡಾಯಿಗೆ ಹಾಗಲಕಾಯಿಯನ್ನು ಹಾಕ್ಕೊಂಡು ಇದನ್ನು ಮೀಡಿಯಮ್ ಉರಿಯಲ್ಲಿ ನಾವು ಹುರಿಬೇಕಾಗತ್ತೆ. ನಾವು ಕಂಟಿನ್ಯೂಸ್ ಆಗಿ ಏನು ಹುರಿಬೇಕಾಗಿಲ್ಲ. ಸ್ವಲ್ಪ ಮಧ್ಯದಲ್ಲಿ ನಾವು ಹಾಗೆ ಫ್ರೈ ಆಗಲಿಕ್ಕೆ ಬಿಟ್ಟು ಈ ರೀತಿಯಾಗಿ ಮಾಡಿಕೊಂಡು ನಾವು ಸ್ವಲ್ಪ ಬಿಟ್ಟು ಫ್ರೈ ಮಾಡ್ಕೋಬಹುದು. ಇದನ್ನು ಚೆನ್ನಾಗಿ ಹುರಿಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಹುರ್ಕೊಂಡಿದ್ದೀನಿ. ಈಗ ನಾವೇನು ರವೆ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಲ್ಲ, ಆ ರವೆಯಲ್ಲಿ 2 ಟೀ ಸ್ಪೂನಷ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ಈ ರವೆ ಹಾಕೋಕ್ಕೂ ಮುಂಚೆ ಇಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೆ ನಾನು. ಈ ಎಣ್ಣೆಯನ್ನು ಹಾಕಿದ ಮೇಲೆ ರವೆ ಹಾಕಿ ಇಲ್ಲಿ ಹುರಿತಾ ಇದ್ದೀನಿ. ನಿಮಗೆ ಉಪ್ಪು ಬೇಕು ಅಂತ ಅನಿಸಿದರೆ ಕೊನೆಯಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಸೇರಿಸಬಹುದು. ಈಗ ಮತ್ತೆ ಇಲ್ಲಿ ರವೆ ಸೇರಿಸ್ತಾ ಇದ್ದೀನಿ. ಯಾವಾಗ ನಾನು ರವೆ ಸೇರಿಸಿದ್ದೀನಿ ನೋಡಿ, ಆವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸಿ ರವೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಹಾಗಲಕಾಯಿಗೆ ಅಷ್ಟು ರವಾನು ಹಾಕ್ತಾಯಿದ್ದೀನಿ. ಅಷ್ಟು ರವಾನು ಅದು ಹಾಗಲಕಾಯಿ ಏನಿದೆಯಲ್ಲ ಹಿರ್ಕೊಳ್ಳುತ್ತೆ, ಬಿಚ್ಕೊಳ್ಳಲ್ಲ. ನೀವು ಮುಂದೆ ನೋಡಬಹುದು ಎಷ್ಟು ಚೆನ್ನಾಗಿ ಬರುತ್ತೆ. ಹೀಗಾಗಿ ಅದರ ಟೇಸ್ಟೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಇಲ್ಲಿ ಮತ್ತೆ ನಾನು ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಸೇರಿಸಿ ರವೆಯಲ್ಲಿ ಹಾಕ್ತಾಯಿದ್ದೀನಿ. ನಾನು ಎಷ್ಟು ರವೆ ತೊಗೊಂಡಿದ್ದೆ ನೋಡಿ, 6 ಸ್ಪೂನಷ್ಟು. ಅಷ್ಟು ಪೂರ್ತಿ ರವಾನು ನಾನು ಇದಕ್ಕೆ ಸೇರಿಸಿದ್ದೀನಿ. ಆ ಬೀಜ ಏನಿದೆ ನೋಡಿ, ಬೀಜನೂ ಕೂಡ ಕುರುಮ್ ಅಂತ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೀಜ ತೆಗೆಯುವ ಅವಶ್ಯಕತೆಯೂ ಇಲ್ಲ. ಆದರೆ ನಾನಿಲ್ಲಿ ಕೆಲವೊಂದು ಬೀಜಗಳನ್ನು ಇಲ್ಲಿ ತೆಗೆದಿದ್ದೀನಿ. ಈ ರೀತಿಯಾಗಿ ನಾವು ಮೀಡಿಯಮ್ ಉರಿಯಲ್ಲಿನೇ ಚೆನ್ನಾಗಿ ಹುರಿಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪನೂ ಕಹಿ ಅನಿಸಲ್ಲ, ಚೆನ್ನಾಗಿರುತ್ತೆ. ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಇದು ಚೆನ್ನಾಗಿ ಗರಿ ಆಗುವವರೆಗೂ ಹುರ್ಕೊಳ್ಳಿ. ಇವಾಗ ಇಲ್ಲಿ ನೀವು ನೋಡಬಹುದು ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ಹಾಗಲಕಾಯಿ ಫ್ರೈ ತಿನ್ನಲಿಕ್ಕೆ ರೆಡಿಯಾಗಿದೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.